ಗುರು ಪೂರ್ಣಿಮೆಯ ಪ್ರಯುಕ್ತ ಹೊಳಲ್ಕೆರೆ ಶ್ರೀ ಪ್ರಸನ್ನ ಗಣಪತಿ ದೇವಸ್ಥಾನದಲ್ಲಿ ಅಕ್ಷರಾಭ್ಯಾಸ ಕಾರ್ಯಕ್ರಮ. ಇಲ್ಲಿನ ಇತಿಹಾಸ ಪ್ರಸಿದ್ಧ ಶ್ರೀ ಪ್ರಸನ್ನ ಗಣಪತಿ ದೇವಸ್ಥಾನದಲ್ಲಿ ಗುರು ಪೂರ್ಣಿಮೆಯ ಪ್ರಯುಕ್ತ ಅಕ್ಷರಾಭ್ಯಾಸ ಕಾರ್ಯಕ್ರಮ ದೇವಸ್ಥಾನದ ಜ್ಯೋತಿಷ್ಯ ರಾಘವೇಂದ್ರ ನಾಯಕ್ರವರ ಉಪಸ್ಥಿತಿಯಲ್ಲಿ ನೆರವೇರಿತು. ಹೊಳಲ್ಕೆರೆಯ ತರಳಬಾಳು ಶಾಲೆಯ ಶಿಕ್ಷಕರ ನೇತೃತ್ವದಲ್ಲಿ ಈ ಶಾಲೆಯ ಮಕ್ಕಳು ತಮ್ಮ ಪೋಷಕರೊಂದಿಗೆ ಇಂದು ನೂತನವಾಗಿ ಅಕ್ಷರಾಭ್ಯಾಸ ಅನುಷ್ಠಾನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು. ಜ್ಯೋತಿಷ್ಯ ರಾಘವೇಂದ್ರ ನಾಯಕ್ ಮಾರ್ಗದರ್ಶನದಲ್ಲಿ ಅಕ್ಷರಾಭ್ಯಾಸ ಅನುಷ್ಠಾನ ನೆರವೇರಿತು. ಈ ಸಂದರ್ಭದಲ್ಲಿ ಮಾತನಾಡುತ್ತಾ ಅಕ್ಷರಾಭ್ಯಾಸ ಕಾರ್ಯಕ್ರಮದ ಮಹತ್ವವನ್ನು ತಿಳಿಸುತ್ತಾ ಅಕ್ಷರಾಭ್ಯಾಸವು ಅನಾದಿ ಕಾಲದಿಂದಲೂ ಆಚರಿಸಿಕೊಂಡು ಬರುತ್ತಿರುವ ಒಂದು ಸುಂದರವಾದ ಅರ್ಥಪೂರ್ಣವಾದ ಸಂಪ್ರದಾಯವಾಗಿದೆ. ನಮ್ಮ ಋಷಿ ಮುನಿಗಳು ಯಾವುದೇ ಮಹತ್ತರವಾದ ಕೆಲಸವನ್ನು ಪ್ರಾರಂಭಿಸಲು ಶುಭ ಮುಹೂರ್ತಗಳನ್ನು ನೀಡಿರುತ್ತಾರೆ. ಅದೇ ರೀತಿ ಆಷಾಢ ಮಾಸದ ಈ ಹುಣ್ಣಿಮೆಯ ಅತ್ಯಂತ ಮಹತ್ವದ್ದಿದೆ. ಇದೇ ದಿನ ವ್ಯಾಸ ಮಹರ್ಷಿಗಳ ಜನ್ಮವಾಯಿತಾದ್ದರಿಂದ ಇದನ್ನು ವ್ಯಾಸ ಪೌರ್ಣಿಮಾ ಎಂದು ಸಹ ಕರೆಯಲಾಗುತ್ತದೆ. ಮತ್ತು ಇದೇ ದಿನದಂದು ಗೌತಮ ಬುದ್ಧರು ಉತ್ತರ ಪ್ರದೇಶದ ಸಾರಾನಾಥದಲ್ಲಿ ತಮ್ಮ ಶಿಷ್ಯರೊಂದಿಗೆ ಪ್ರಪ್ರಥಮವಾಗಿ ಧರ್ಮೋಪದೇಶ ನೀಡಿದರು. ಮತ್ತು ಇದೇ ದಿನ ಶಿವ ಸಪ್ತ ಋಷಿಗಳಿಗೆ ಯೋಗ ವಿದ್ಯೆಯನ್ನು ದಾರಿ ಎರೆದು ಆದಿ ಗುರುವಾದರು. ಮತ್ತು ಕೃಷ್ಣಂ ಒಂದೇ ಜಗದ್ಗುರು ಎನ್ನುವಂತೆ ಕೃಷ್ಣನೇ ಜಗದ್ಗುರುವಾಗಿ ಭಗವದ್ಗೀತೆಯನ್ನು ಉಪದೇಶಿಸಿದರು. ಆದ್ದರಿಂದ ಬೇರೆ ದಿನಗಳಿಗಿಂತ ಈ ದಿನ ವಾತಾವರಣದಲ್ಲಿ ಗುರುಸೂತ್ರದ ಪ್ರಭಾವ 1000 ಪಟ್ಟು ಅಧಿಕವಾಗಿರುತ್ತದೆ. ಈ ದಿನದಂದು ಅಕ್ಷರಾಭ್ಯಾಸ ಅನುಷ್ಠಾನ ಮಾಡುವುದು ಭದ್ರವಾದ ಅಡಿಪಾಯ ಇದ್ದಂತೆ. ಈ ಅನುಷ್ಠಾನ ಸಹ ಮಗುವಿನ ಶೈಕ್ಷಣಿಕ ಪ್ರಯಾಣದಲ್ಲಿ ಒಂದು ಮುಖ್ಯವಾದ ಘಟ್ಟ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ತರಳಬಾಳು ಶಾಲೆಯ ಶಿಕ್ಷಕರೊಂದಿಗೆ ಹಲವಾರು ಮಕ್ಕಳು ತಮ್ಮ ಪೋಷಕರೊಂದಿಗೆ ಹೊಸ ಸಾಂಪ್ರದಾಯಿಕ ಉಡುಗೆ ತೊಟ್ಟು ತುಂಬಾ ಲವಲವಿಕೆಯಿಂದ ಅಕ್ಷರಾಭ್ಯಾಸ ಅನುಷ್ಠಾನ ಮಾಡಿ ನೂತನವಾಗಿ ಶಿಕ್ಷಣ ಜಗತ್ತಿಗೆ ಕಾಲಿಟ್ಟರು. ಮತ್ತೆ ಇಷ್ಟ ದೇವತೆ ಪ್ರತಿಯೊಬ್ಬರಿಗೂ ಒಂದೊಂದು ದೈವ ಇಷ್ಟ ದೈವ ಆಗಿರುತ್ತೆ. ಒಬ್ಬರಿಗೆ ಆಂಜನೇಯ ಸ್ವಾಮಿ ಆಗಿರುತ್ತೆ, ಒಬ್ಬರಿಗೆ ಶಿವ ಪರಮಾತ್ಮ ಆಗಿರುತ್ತೆ, ಇನ್ನೊಬ್ಬರಿಗೆ ದುರ್ಗಾ ಮಾತಾ ಆಗಿರುತ್ತೆ. ಈ ತರ ತಮ್ಮ ಇಷ್ಟ ದೇವನ ಸ್ಮರಣೆ ಮಾಡಿಕೊಳ್ಳ್ರಿ. ಓಂ ಇಷ್ಟ ದೇವತಾಭ್ಯೋ ನಮಃ. ಅದೇ ರೀತಿ ತಮ್ಮ ಮನೆ ದೇವರನ್ನ ಮುಖ್ಯವಾಗಿ ಈ ಸಂದರ್ಭದಲ್ಲಿ ತಾವು ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಬೇಕು. ಓಂ ಕುಲದೇವತಾ